ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಎಲ್ಲರ ಕಣ್ಣು ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಮೇಲಿದೆ. ಅದರಲ್ಲೂ 26 ವರ್ಷದ ಶುಭ್ಮನ್ ಗಿಲ್ಗಂತೂ 36 ವರ್ಷದ ಕೊಹ್ಲಿ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಕೊಹ್ಲಿ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೆ ಇರೋಕೆ ಕೆಲವೇ ಹೆಜ್ಜೆ ಮಾತ್ರ ಬಾಕಿ ಇದೆ. ಹಾಗಾದರೆ ಗಿಲ್ ತನ್ನ ಅಗ್ರಸ್ಥಾನವನ್ನು ಕಳೆದುಕೊಳ್ತಾರೆ. ಆಲ್ರೆಡಿ ಕೊಹ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಶುಭ್ಮನ್ ಗಿಲ್ ಏಕದಿನ ಬ್ಯಾಟ್ಸ್ಮನ್ಗಳ ಶ್ರೇಯಾಂಕದಲ್ಲಿ ಟಾಪ್ 1 ಪ್ಲೇಸ್ನಲ್ಲಿದ್ದಾರೆ. ಕೊಹ್ಲಿ ಮತ್ತು ಗಿಲ್ ನಡುವಿನ ಅಂಕಗಳ ಅಂತರ ಕೇವಲ 44 ಮಾತ್ರ. ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ವಿರಾಟ್ ಕೊಹ್ಲಿ 46 ರನ್ ಗಳಿಸಿದರೆ ವೆಸ್ಟ್ ಇಂಡೀಸ್ನ ದೈತ್ಯ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಅವರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಲಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗಳಲ್ಲಿ ಕ್ರಿಸ್ ಗೇಲ್ ಅತಿ ಹೆಚ್ಚು ರನ್ ಗಳಿಸಿದ ಮೊದಲ ಸ್ಥಾನದಲ್ಲಿದ್ದಾರೆ. 17 ಮ್ಯಾಚ್ ಆಡಿರುವಂತಹ ಕ್ರಿಸ್ ಗೇಲ್ 791 ರನ್ಗಳನ್ನು ಗಳಿಸಿದ್ದಾರೆ. ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 16 ಇನ್ನಿಂಗ್ಸ್ಗಳಲ್ಲಿ 746 ರನ್ ಗಳಿಸಿದ್ದಾರೆ. ಹೀಗಾಗಿ ಕಿಂಗ್ ಕೊಹ್ಲಿ ಫೈನಲ್ನಲ್ಲಿ 46 ರನ್ ಗಳಿಸಿದರೆ ಗೇಲ್ ಅವರನ್ನ ಹಿಂದಿಕ್ಕಿ ಟಾಪ್ 1ಗೆ ಏರಲಿದ್ದಾರೆ. ಭಾರತ ಅದ್ಭುತ ಪ್ರದರ್ಶನ ತೋರೋಕೆ ಒಂದೇ ಪಿಚ್ನಲ್ಲಿ ಆಡ್ತಾ ಇರೋದೇ ಕಾರಣ ಅಂತ ಆಗಾಗ ಮಾತುಗಳು ಕೇಳಿ ಬರ್ತಾ ಇದ್ವು. ಇದೀಗ ಒಂದೇ ಮೈದಾನದಲ್ಲಿ ಭಾರತ ಲಾಭ ಪಡಿತಾ ಇದೆ ಎಂಬ ಹೇಳಿಕೆಗೆ ನ್ಯೂಜಿಲೆಂಡ್ನ ಸ್ಟಾರ್ ಕೇನ್ ವಿಲಿಯಮ್ಸನ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಟೀಮ್ ಇಂಡಿಯಾ ಪರ ಬ್ಯಾಟ್ ಬೀಸಿದ್ದಾರೆ. ಪಿಚ್ ಪರಿಸ್ಥಿತಿಗಳು ತುಂಬಾ ಭಿನ್ನವಾಗಿರ್ತವೆ ಅನ್ನೋದೇನೋ ನಿಜ. ಆದರೆ ಒಂದೇ ಪಿಚ್ನಿಂದ ಲಾಭವಿದೆ ಅನ್ನೋದನ್ನು ನಾನು ನಂಬೋದಿಲ್ಲ. ನಮ್ಮ ಗಮನ ಮುಂದಿನ ಪಂದ್ಯದ ಮೇಲಷ್ಟೇ ಅಂತ ವಿಲಿಯಮ್ಸನ್ ಹೇಳಿದ್ದಾರೆ. ಸೌತ್ ಆಫ್ರಿಕಾ ತಂಡದ ಸ್ಟಾರ್ ಆಟಗಾರ ಡೇವಿಡ್ ಮಿಲ್ಲರ್ ಫೈನಲ್ನಲ್ಲಿ ಭಾರತವನ್ನು ಬೆಂಬಲಿಸುವುದಿಲ್ಲ ಎಂದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ಈ ಹೇಳಿಕೆಯ ಮೂಲಕ ಐಸಿಸಿ ಮೇಲೆ ಕೂಡ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಐಸಿಸಿ ಮತ್ತು ಟೂರ್ನಮೆಂಟ್ ಆಯೋಜನೆಯಲ್ಲಿ ಭಾರತದ ಪ್ರಭಾವದಿಂದ ಇತರ ತಂಡಗಳಿಗೆ ಅನ್ಯಾಯವಾಗ್ತಿದೆ ಎಂದಿದ್ದಾರೆ. ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆದಂಥ 2ನೇ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಅವಮಾನವಾಗುವಂಥ ಘಟನೆ ನಡೆದಿದೆ. ಪಂದ್ಯದ ಅಂತಿಮ ಹಂತದಲ್ಲಿ ದಕ್ಷಿಣ ಆಫ್ರಿಕಾದ ಬ್ಯಾಟರ್ ಡೇವಿಡ್ ಮಿಲ್ಲರ್ ಬಾರಿಸಿದ ಸಿಕ್ಸರ್ ಚೆಂಡನ್ನು ಪ್ರೇಕ್ಷಕರ ಗ್ಯಾಲರಿಯಲ್ಲಿದ್ದಂಥ ಪಾಕಿಸ್ತಾನಿ ಕ್ರಿಕೆಟ್ ಅಭಿಮಾನಿಗಳು ಕದ್ದು ಪರಾರಿಯಾಗಿದ್ದಾರೆ. ಮಿಲ್ಲರ್ ಸಿಕ್ಸರ್ ಸಿಡಿಸ್ತಾ ಇದ್ದಂತೆ ಗ್ಯಾಲರಿಯಲ್ಲಿದ್ದಂಥ ಇಬ್ಬರು ಪ್ರೇಕ್ಷಕರು ಚೆಂಡನ್ನ ಕೈಗೆತ್ತಿಕೊಂಡು ಭದ್ರತಾ ಸಿಬ್ಬಂದಿ ನೋಡ್ತಾ ಇದ್ದಂತೆ ಅಲ್ಲಿದ್ದ ಓಡಿ ಪರಾರಿಯಾಗಿದ್ದಾರೆ. ಬಾಂಗ್ಲಾ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂತಹ ಮುಷ್ಫಿಕುರ್ ರಹೀಂ ಏಕದಿನ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಬಾಂಗ್ಲಾ ಪರ 274 ಏಕದಿನ ಪಂದ್ಯಗಳನ್ನಾಡಿರುವಂತಹ ರಹೀಂ 256 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. ಒಟ್ಟು 7,795 ರನ್ ಕಲೆ ಹಾಕಿದ್ದಾರೆ. 9 ಶತಕ ಹಾಗೆ 49 ಅರ್ಧ ಶತಕ ಬಾರಿಸಿದ್ದಾರೆ. ಇದೀಗ 37ನೇ ವಯಸ್ಸಿಗೆ ಏಕದಿನ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಪ್ರವಾಸ ಸಂದರ್ಭದಲ್ಲಿ ಆಟಗಾರರು ತಮ್ಮ ಕುಟುಂಬಸ್ಥರ ಜೊತೆ ಇರುವಂತಿಲ್ಲ ಎನ್ನುವ ಕಠಿಣ ನಿಯಮ ತಂದಿದ್ದಂಥ ಬಿಸಿಸಿಐ ಇದೀಗ ಆ ನಿಯಮಗಳನ್ನು ಐಪಿಎಲ್ಗೂ ತರೋಕೆ ಮುಂದಾಗಿದೆ. ಐಪಿಎಲ್ ವೇಳೆ ಆಟಗಾರರು ಇರುವ ಸ್ಥಳ, ಡ್ರೆಸ್ಸಿಂಗ್ ರೂಮ್ಗೆ ಕುಟುಂಬಸ್ಥರು ಬರುವಂತಿಲ್ಲ. ಎಲ್ಲ ಆಟಗಾರರು ತಂಡದ ಬಸ್ನಲ್ಲೇ ಸಂಚರಿಸಬೇಕು. ಹೊಸ ನಿಯಮಗಳು ಆಟಗಾರರು ಮತ್ತು ಸಹಾಯಕ ಸಿಬ್ಬಂದಿಗೆ ಅನ್ವಯಿಸಲಿವೆ. ಐಪಿಎಲ್ನಲ್ಲಿ ಆಟಗಾರರಿಗೆ ಮತ್ತೊಂದು ರೂಲ್ಸ್ ತಂದಿದೆ ಬಿಸಿಸಿಐ. ಪಂದ್ಯದ ವೇಳೆ ಆಟಗಾರರು ಕನಿಷ್ಠ 2 ಓವರ್ಗಳಿಗಾದರೂ ಕೂಡ ಕಿತ್ತಳೆ ನೇರಳೆ ಬಣ್ಣದ ಕ್ಯಾಪ್ ಅನ್ನು ಧರಿಸಿರಬೇಕು. ಪಂದ್ಯದ ಬಳಿಕ ಪ್ರೆಸೆಂಟೇಷನ್ ವೇಳೆ ಆಟಗಾರರು ತೋಳಿಲ್ಲದ ಜೆರ್ಸಿಗಳನ್ನು ಧರಿಸುವಂತಿಲ್ಲ. ಅಲ್ಲದೆ ಯಾವುದೇ ಜೆರ್ಸಿ ಸಂಖ್ಯೆಗಳ ಬದಲಾವಣೆ ಮಾಡೋದಿದ್ರೆ 24 ಗಂಟೆಗೂ ಮುಂಚೆಯೇ ತಿಳಿಸಬೇಕು ಎಂದು ವಾರ್ನಿಂಗ್ ಕೊಟ್ಟಿದೆ ಬಿಸಿಸಿಐ. WPL ಮೊದಲ 2 ಪಂದ್ಯಗಳಲ್ಲಿ ಗೆದ್ದ ಆರ್ಸಿಬಿ ಟೀಮ್ ಸೋಲಿನ ಸುಳಿಯಲ್ಲಿ ಸಿಲುಕಿದೆ. ಪಾಯಿಂಟ್ಸ್ ಪಟ್ಟಿಯಲ್ಲೂ ಕೂಡ 4ನೇ ಸ್ಥಾನಕ್ಕೆ ಕುಸಿದಿದೆ. ಮಾರ್ಚ್ 8ರಂದು ಲಕ್ನೋದಲ್ಲಿ ಯುಪಿ ವಾರಿಯರ್ಸ್ ಹಾಗೆ ಮಾರ್ಚ್ 11ರಂದು ಮುಂಬೈನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ಸಿಬಿ ತಂಡ ಮುಂದಿನ ಪಂದ್ಯಗಳನ್ನಾಡಿದೆ. ಪ್ಲೇ ಆಫ್ ಹಂತ ತಲುಪಬೇಕಾದ್ರೆ ಆರ್ಸಿಬಿ ಉಳಿದ 2 ಪಂದ್ಯಗಳನ್ನು ಕೂಡ ಗೆಲ್ಲಲೇಬೇಕಿದೆ. ಆರ್ಸಿಬಿ ಅನ್ಬಾಕ್ಸ್ ಈವೆಂಟ್ ಮಾರ್ಚ್ 17ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಟಿಕೆಟ್ಗಳು ಒಂದೇ ಗಂಟೆಯೊಳಗೆ ಮಾರಾಟವಾಗಿವೆ. ಈ ವರ್ಷದ ಈವೆಂಟ್ನಲ್ಲಿ ಹೊಸ ಕ್ಯಾಪ್ಟನ್ ರಜತ್ ಪಾಟಿದಾರ್ ಕೇಂದ್ರ ಬಿಂದುವಾಗಲಿದ್ದಾರೆ. ಇದರೊಂದಿಗೆ ತಂಡದ ಸ್ಟಾರ್ ಆಟಗಾರರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.